ಲೋನ್ಲಿನೆಸ್ ನಿಂದ ಹೊರಗಡೆ ಬರಕ್ಕೆ ನಾನು ಒಂದು ಜೀವ ಅಂತ ಅನ್ಸ್ಕೊಳಕ್ ನಂಗೆ ಹೆಲ್ಪ್ ಮಾಡಿದೆ ಯೋಗ. ಇಂಥ ಟೈಪ್ ಆಫ್ ನನಗೆ ಪೇಂಟಿಂಗ್ ತುಂಬಾ ಇಷ್ಟ ಅಂತ ಅಂತೀರಾ, ನಿಮಗೆ ತುಂಬಾ ಆಪ್ತ ಅನ್ಸುವಂಥದ್ದು ಯಾವ ಟೈಪ್? ತುಂಬಾ ಡಾರ್ಕ್ ಯೂಸ್ ಮಾಡಿರೋ ಪೇಂಟಿಂಗ್ಸ್ ಯಾವ್ದು ಇಲ್ಲ. ಒಂದು ಕ್ಯಾನ್ವಸ್ ಅನ್ನ ಎದುರಿಟ್ಕೊಂಡು ನಿಮ್ಮ ಇಮ್ಯಾಜಿನೇಷನ್ ಅಲ್ಲಿ ನೀವು ಚಿತ್ರ ಬಿಡಿಸ್ತಾ ಹೋಗ್ತಾ ಟೈಮ್ ಅಲ್ಲಿ, ಸೊ ನಿಮ್ಮ ಮೆಂಟಾಲಿಟಿ ಯಾವ ತರ ಇರುತ್ತೆ? ಒಂಥರ ಮೆಡಿಟೇಷನ್ ತರ ಇದು ಪೇಂಟಿಂಗ್ ಆಗಿರ್ಬೋದು, ನೀವು ಕವನ ಹುಟ್ಟೋದು ರೀತಿ ಆಗಿರ್ಬೋದು. ಒಬ್ಬ ಆರ್ಟಿಸ್ಟ್ ಆಗಿ ಅವನು ಪ್ರಪಂಚವನ್ನ ನೋಡುವಂತಹ ರೀತಿಗೂ ಒಬ್ಬ ಆಸ್ ಎ ಕಾಮನ್ ಪರ್ಸನ್ ಆಗಿ ನಾನು ನೋಡುವಂತಹ ಪ್ರಕೃತಿಯ ಬಣ್ಣಗಳಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಪ್ರೇಮ ಕವಿತೆಗಳು ಜಾಸ್ತಿ ಆ ಟೈಮ್ ಹುಟ್ಟಬೇಕಿತ್ತು, ಬಟ್ ಹುಟ್ಟಿಲ್ಲ. ನನಗೆ ಇವಾಗ ಬೇಜಾರಾಗ್ತಾ ಆಕ್ಚುಲಿ. ನಾನು ಮಾಡಿದ ಲಿಟ್ರೇಚರ್ ಮಾಸ್ಟರ್ಸು. ಒಂದ್ ರೀತಿಲಿ ನಾನು ಅಲೋನ್ ಅದೇ ಗುಬ್ಬಚ್ಚಿ ಗುಡ್ತಲ್ಲ ಇರ್ಬೇಕಾಗಿತ್ತು ನಾನು. ಸೊ ಈ ಟೀಕೆಗಳನ್ನ ಒಬ್ಬ ಆರ್ಟಿಸ್ಟ್ ಆಗಿ ನೀವು ಹೆಂಗ್ ಅವಾಯ್ಡ್ ಮಾಡ್ತೀರಾ ಅಂತ ಹೇಳಿ? ನಾರ್ತ್ ಇಂಡಿಯಾದಲ್ಲಿ ತುಂಬಾ ಸೌತ್ ಅವ್ರನ್ನ ಇದು ಮಾಡಕ್ ಟ್ರೈ ಮಾಡ್ತಾರೆ, ನಿಮ್ಗೂ ಗೊತ್ತಿರ್ಬೋದು ಅದು. ತಪ್ಪೋ ಸರಿನೋ ಐ ಡೋಂಟ್ ನೋ, ಬಟ್ ಸೊ ನೀವು ಬರೆದಂತ ಮೊದಲ ಸಂಕಲನ ಬಯಲು ಅನ್ನುವಂಥದ್ದು, ಸೊ ಈ ಟೈಟಲ್ ಹಿಂದೆ ಏನಾದ್ರು ಕಥೆ ಇದೆಯಾ ಮ್ಯಾಮ್? ಯಾಕೆ ವಚನ ಸಾಹಿತ್ಯದ ಟೈಮಲ್ಲಿ ಬಯಲು ಅಂದ್ರೆ ಇಟ್ ಇಸ್ ಓಪನ್, ಬರೀ ಓಪನ್ ಲ್ಯಾಂಡ್ ಅಂತ ಅಲ್ಲ. ನಮ್ಮ ಮನೇಲಿ ನನ್ನ ಕಲೀಗ್ಸು ಮುಸ್ಲಿಮ್ಸ್ ಇದ್ರು, ಕ್ರಿಶ್ಚಿಯನ್ಸ್ ಇದ್ರು, ಎಲ್ಲರೂ ನಮ್ಮನೇಲಿ ಗಣಪತಿ ಹಬ್ಬ ಆದ್ರೆ ಎಲ್ಲರೂ ಬಂದು ಊಟ ಮಾಡ್ತಾ ಇದ್ರು. ಈ ನೆಲ ಜಲ ಬೆಟ್ಟ ಗುಡ್ಡ ನದಿ ನೀರು ಬೆಳಕು ಬೆಳದಿಂಗಳು ಸಿಕ್ಕಿರುವುದೇ ವಿಶೇಷ, ವಿಶೇಷ ಎಂದೇ ಸ್ವೀಕರಿಸು.